Dazzle Studio ಅಂತ. It was wow. ಸ್ವಲ್ಪ ಜನ ರಿಲೇಟಿವ್ಸ್ ಇರ್ತಾರಲ್ಲ, ಏನ್ ಇದಕ್ಕಿಷ್ಟು 65,000 ರೂಪಾಯಿ ಕೊಡಾತೀರಿ ಹಂಗೆ. ಐ ಮೀನ್ ನೀವು ನೋಡಿದ್ರಲ್ಲ, that was all candid, that was happening. We didn't do it for the camera. Hi everyone, this is Samya. Welcome back to another new video. So ಹೊಸ ಮನಿನಾಗ ಸಿಟ್ ಅಂಡ್ ಟಾಕ್ ವಿಡಿಯೋಸ್ ಮಾಡಕ್ ಮಸ್ತ್ ಸ್ಪಾಟ್ಸ್ ಇದಾವ. ನಾ ಇನ್ನೂ ಬ್ಯಾಕ್ ಗ್ರೌಂಡಿಗೆ ಏನೂ ಅರೇಂಜ್ ಮಾಡಿಲ್ಲ. ಸೊ ನಮ್ಮ ಮನಿ ಸೋಫಾ ಮೇಲೆ ಕುಂತ್ ನೋಡಾತೀವಿ. ಅಂಡ್ ಪ್ರೀವಿಯಸ್ ವ್ಲಾಗ್ಸ್ ಅಷ್ಟು ಲವ್ ತೋರಿಸಿದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಹಿಂಗ ಸಪೋರ್ಟ್ ಮಾಡ್ಕೊಂತೀರಿ, ಬಹಳಷ್ಟು ಕನ್ನಡ ವ್ಲಾಗ್ಸ್ ಬರ್ತಿರ್ತಾವ. And this is also one of the most requested video. ಭಾಳ ಜನ ಎಂಗೇಜ್ಮೆಂಟಿಗೆ ಎಷ್ಟು ಖರ್ಚು ಮಾಡಿದ್ರಿ ಅಂತ ಕ್ವೆಶನ್ಸ್ ಬರತ್ತಿದ್ವು. ಭಾಳ ಧೂಮ್ಧಾಮ್ ಆತ. ಸೊ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಕೊಡ್ತೇನೆ, ಯಾಕಂದ್ರೆ ಭಾಳ ಜನ ಕೇಳಿದ್ರಿ ಎದಕ್ಕೆ ಎಂಗೇಜ್ಮೆಂಟ್ ಜೋರ್ಸಾಗಿ ಮಾಡಿದ್ರಿ, ಇಷ್ಟು ದುಡ್ಡು ಖರ್ಚು ಮಾಡೋದು ಇತ್ತೇನ ಅಂತ. ಜಸ್ಟ್ ಟು ಗಿವ್ ಯು ಗೈಸ್ ಸಮ್ ಬ್ಯಾಕ್ ಗ್ರೌಂಡ್. ಅತುಲ್ ಅವ್ರು ಇರುವುದು ಕೇರಳನಾಗ, ಕೋಯಿಕೋಡ್ ಅಂತ ಊರ, ನಾವಿರೋ ಧಾರವಾಡನಾಗ. ಸೊ ಕಾರ್ಲೆ ಹಂಗ ವಿತೌಟ್ ಬ್ರೇಕ್ ಹೋದ್ವಿ ಅಂತಂದ್ರೆ ನಮ್ಗೆ 16 ತಾಸು ಬೇಕು. ವಿತ್ ಬ್ರೇಕ್ಸ್ ಅರೌಂಡ್ 20 hours ಆರಾಮ್ಸೆ ಹಿಡಿತೈತಿ. ಟ್ರೈನ್ ಆಗಿಂತ್ರ ಹೋದ್ರೆ ನಾವು ಧಾರವಾಡಿಂತ್ರ ಬ್ಯಾಂಗ್ಳೂರಿಗೆ ಹೋಗ್ಬೇಕು, ಬ್ಯಾಂಗ್ಳೂರಿಂದ ಕೇರಳಾಗ ಹೋಗ್ಬೇಕು. ಆಲ್ಮೋಸ್ಟ್ 1 day ಹಿಡಿತೈತಿ. ಅಂಡ್ ನಾವ್ ಯಾವಾಗ ಕರಿಬೇಕಂತ ಪ್ಲಾನ್ ಮಾಡಿದ್ವಿ. ಅವ್ರಿವ್ರು ಸೈಡಿಗೆ ಸರಿ ಆಗ್ತಿದ್ರ ಅತುಲ್ ಅವ್ರ ಮನಿ ಕಡೆ ಅಂತ. ಅಂಡ್ ಲಾಸ್ಟ್ ಇಯರ್ ಜುಲೈಗೆ ನಮ್ಮ ಮನಿಗೆ ಬಂದು ನಾನು ಅತುಲ್ ಇರ್ಲಿಲ್ಲ. ಸೊ ನಮ್ಮ ಫ್ಯಾಮಿಲಿಗೆಲ್ಲ ಮೀಟ್ ಆಗಿ ಎಲ್ಲಾರು ಹಿಂಗೆ ಒಪ್ಪಿಗೆ ಕೊಟ್ಟು ನಾವೇನು ಡಿಸೈಡ್ ಮಾಡಿದ್ವಿ, ಎಂಗೇಜ್ಮೆಂಟ್ ಏನೈತಿ ಧಾರವಾಡನಾಗ ಮಾಡೋಣ ಅಂತ, ಮದ್ವೆ ಏನೈತಿ ಕೇರಳನಾಗ ಮಾಡೋಣ. ಮದ್ವೆ ಆದ ತಕ್ಷಣ ಮತ್ತೊಂದು ರಿಸೆಪ್ಷನ್ ಇಡೋಣ ಅಂತ. ಬಟ್ ಎಂಗೇಜ್ಮೆಂಟ್ ಕರೆಕ್ಟ್ ಸ್ಟಾರ್ಟ್ ಮಾಡಿದ ಕೂಡ ನಮ್ಮಮ್ಮ ಅವ್ರಿಗೆ ಮಿಸ್ ಮಾಡೋಕ್ಕಾಗಿಲ್ಲ, ಇವ್ರಿಗೆ ಮಿಸ್ ಮಾಡೋಕ್ಕಾಗಿಲ್ಲ, 100 ಜನದಿಂದ 200 ಜನ ಹೋತದ ನಂಬರ್. ಅದಕ್ಕೆ ನಾವೇನು ಡಿಸೈಡ್ ಮಾಡಿದ್ವಿ, ಒಂದ ಸತಿ ಎಲ್ಲರಿಗೂ ಕರ್ದು ಬಿಡೋಣ ಅಂತ. ಆ್ಯಂಡ್ ಮದ್ವೆ ಟೈಮಿಗೂ ನಾವೇನು ಹಾಲಿಡೇಸಿಗೆ ಬರ್ತೇವಲ್ಲ, ನಮಗೆ ಬರೀ 25 days ಹಾಲಿಡೇ ಸಿಗ್ತೈತಿ. ಸೊ ನಾವೆಲ್ಲ ಫಂಕ್ಷನ್ಸ್ ಮುಗಿಸ್ಕೊಂಡು ನಾನು ಅತುಲ್ ಅವ್ರ ಮನಿನಾಗ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕು. ಅದಕ್ಕೆ ನೋಡಿ ಮತ್ತೇನು ರಿಸೆಪ್ಷನ್ಗೆ ಅವ್ರು ಎಲ್ಲರೂ ಧಾರವಾಡಿಗೆ ಬರ್ತಾರೆ, ಟೈಮ್ ಭಾಳ ವೇಸ್ಟ್ ಆಗ್ತೈತಿ. ಆ್ಯಂಡ್ ಪದೇ ಫಂಕ್ಷನ್ಸ್ ಮಾಡಿದ್ರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂತ ನಾವೇನು ಡಿಸೈಡ್ ಮಾಡಿದ್ವಿ, ಎಂಗೇಜ್ಮೆಂಟ್ನ ಮದ್ವೆ ಟೈಪ್ ಮಾಡ್ಬಿಡೋಣ. ಆ್ಯಂಡ್ 3 ಔಟ್ಫಿಟ್ಸ್ ಚೇಂಜ್ ಮಾಡತ್ತಿದ್ವಿ ನಾವು. ನಾ 2 ಸಿಲ್ಕ್ ಸಾರಿ ಚೇಂಜ್ ಮಾಡೇನಿ, ಇನ್ನು 1 ಲೆಹಂಗಾ ಹಾಕೊಂಡೆ. ಸೊ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಅ ವೆಡ್ಡಿಂಗ್, ಬಟ್ ಮದ್ವೆ ಅಲ್ಲ ಅಷ್ಟು, ತಾಳಿ ಎಷ್ಟು ಕಟ್ಟಿಲ್ಲ. ನೀವು ನೋಡಿದ್ರಿ ವ್ಲಾಗ್ಸ್ ಎಲ್ಲ. ಸೊ ಭಾಳ ತಿಂಗಳಾದಿಂದ ಎಂಗೇಜ್ಮೆಂಟ್ ಬಜೆಟ್ ಶೇರ್ ಮಾಡತ್ತೀನಿ. ನಾನು ಥಿಂಕ್ ಮಾಡಿರಲಿಲ್ಲ ಎಷ್ಟೆಷ್ಟು ಖರ್ಚಾಗತೈತಿ ಅಂತ. ನಮ್ಮಮ್ಮ ಒಂದು 60% ಹಾಕಾರ, ನಾವೊಂದು ಸ್ವಲ್ಪ 40% ಹಾಕೀವಿ. ಸೊ ಒಂದು ಖರ್ಚಾಗ ಅವ್ರು ಕೊಟ್ಟಾರ, ಒಂದು ಖರ್ಚಾಗ ನಾವು ಕೊಟ್ಟೇವಿ. ಸೊ ಎರಡೂ ಸೇರಿಸಿ ಲೆಕ್ಕ ನಮ್ಮ ಕೈನಾಗ ಸಿರ್ಲಿಲ್ಲ. ಮೊನ್ನೆ ಕುಂತು ಎಲ್ಲ ಕರೆಕ್ಟಾಗಿ ಬರ್ದಿಟ್ಕೊಂಡೇನಿ ಎಲ್ಲೆಲ್ಲಿ ಏನೇನು ಖರ್ಚಾಗೈತೆ ಅಂತ. ಫಸ್ಟ್ ನಮ್ದು ಔಟ್ಫಿಟ್ಸ್ಲಿ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ಬೋದು. ಸೊ ಔಟ್ಫಿಟ್ಸ್ ಬೈ ಮಾಡಬೇಕಾದ್ರೆ ಏನು ಡಿಸೈಡ್ ಮಾಡಿದ್ವಿ ಅಂದ್ರೆ, ನಾ ಅತುಲಿಗೆ ಕೊಡಿಸ್ತೀನಿ, ಅತುಲ್ ನಂಗೆ ಬೈ ಮಾಡ್ತಾನಂತ. ಸೊ ಫಸ್ಟ್ ಸಾರಿ ಬಂದು 28,000 ಆತ. ಐ ಥಿಂಕ್ 28 to 29,000 ಆತ. ಸಿಲ್ಕ್ ಸ್ಯಾರಿಗೆ ಅಷ್ಟು ಇನ್ವೆಸ್ಟ್ ಮಾಡಬಾರ್ದು ಆಗಿತ್ತು ನಂಗೆ ಆಮೇಲೆ ಅನ್ನಿಸ್ತು. ಬಟ್ ಬ್ಯಾಂಗ್ಳೂರ್ನಾಗ ಇಷ್ಟು ಎಕ್ಸ್ಪೆನ್ಸಿವ್ ಐತಿ ಶಾಪಿಂಗ್. ನಾ ಇನ್ನೊಂದು ಬ್ಲೂ ಕಲರ್ ವಿತ್ ಪಿಂಕ್ ಬಾರ್ಡರ್ ಸಾರಿ ಹಾಕೊಂಡಿಲ್ಲ, ಅದು ಧಾರವಾಡನಾಗ ತೊಗೊಂಡೇನದ, ನಾನು ನಂದು ಇದರಲ್ಲೇ ತೊಗೊಂಡಿದ್ದೆ. ಸೊ ಅದು ಬಿದ್ದಿದ್ದು ನಂಗೆ 12,000. ಸೊ ನೀವು ನೋಡ್ಬೋದು ಬಜೆಟ್ ಡಿಫ್ರೆನ್ಸ್ ಭಾಳ ಐತಿ. ಬ್ಯಾಂಗ್ಳೂರ್ನಾಗ ಸಾಫ್ಟ್ ಸಿಲ್ಕ್ ಅನ್ನಂಗಿಲ್ಲ, ಲೈಕ್ ಏನೋ ಟೈಪ್ ಸಿಲ್ಕ್ ಅಂತಾರೆ, ಲೈಕ್ ಪ್ಯೂರ್ ಕಂಚಿ ಸಾರಿ ನಿಮ್ಗೆ 10 to 15,000 ಜಬರ್ದಸ್ತ್ ಕಲರ್ ಸಿಗ್ತಾವ. ಸೊ ಮದ್ವಿಗೆ ನಾನು ಧಾರವಾಡನಾಗ ಶಾಪಿಂಗ್ ಮಾಡತ್ತೀನಿ, ಕಾಂಚನ್ ಎಲ್ಲ ರುಚಿನಾಗ ಚೆಕ್ ಮಾಡ್ತೀನಿ. ಬಿಕಾಸ್ ಬ್ಯಾಂಗ್ಳೂರ್ ಭಾಳ ಎಕ್ಸ್ಪೆನ್ಸಿವ್ ಐತಿ ಸಾರೀಸ್ ಈಗ. ಸೊ ಫಸ್ಟ್ ಟೈಮ್ ಫಂಕ್ಷನ್ ಐತಿ, ಖುಷಿಲೇ ತೊಗೊಂಡೆ ನಾನು. ಆ್ಯಂಡ್ ಲೆಹೆಂಗಾ ಬಂದು 54,000 ಬಿದ್ದೈತಿ. ನಂಗೆ ಲೆಹಂಗಾ ಏನಿತ್ತು ಮಸ್ತ್ ಅಂತ ತೊಗೊಳೋದೆ. ಐ ಹ್ಯಾಡ್ ದಿಸ್ ಡ್ರೀಮ್ ಲೆಹಂಗಾ ಇನ್ ಮೈ ಹೆಡ್. ಸೊ ಸ್ಯಾರಿ ತೊಗೊಂಡು ಕೂಡಲೇ ನಾವು ಡಿಸೈನರ್ ಸ್ಟುಡಿಯೋ ಹೋದ್ವಿ, ಡ್ಯಾಸಲ್ ಸ್ಟುಡಿಯೋ ಅಂತ. ಇಟ್ ವಾಸ್ ವಾವ್. ಸೊ ಯಾವ್ದ್ಯಾವ್ದು ತೋರ್ಸಾತಿದ್ರಲ್ಲ ಎಲ್ಲಾನು ಲೈಕ್ ಆಗತ್ತೈತೆ ನಂಗೆ. ಅದ್ರನಾಗ ಲೈಕ್ ನಾವು ಸೋಫಾ ಮೇಲೆ ಅವ್ರ ಫ್ಯಾಮಿಲಿ ಮತ್ತು ನನ್ನ ಫ್ರೆಂಡ್ಸ್ ಕುಂತಿದ್ರೆ ಇಟ್ ವಾಸ್ ಲೈಕ್ ಯಾರು ಎಷ್ಟು ವೋಟ್ ಮಾಡ್ತಾರಿಲ್ಲ ಅದಕ್ಕೂ ಅಂತ, ಯಾರು ಲೆಹಂಗಾ ಹಾಕೊಂಡು ಬರತ್ತಿದೆ. ಇಟ್ ವಾಸ್ ಲುಕಿಂಗ್ ಲೆಹಂಗಾ ಸ್ಟುಡಿಯೋನಾಗ ಟ್ರೈ ಮಾಡಿದ್ದಾಗ ಫೋಟೋ ತೊಗೊಂಡಿದ್ದು ನಾವು. ಒನ್ ಅವರ್ನಾಗ ನಾವು ಚೂಸ್ ಮಾಡಿಬಿಟ್ವಿ, ಲೈಕ್ ಐ ವಾಂಟೆಡ್ ದ್ಯಾಟ್ ಲೆಹಂಗಾ. ಸೊ ಅದನ್ನು ಆಲ್ಟ್ರೇಷನ್ನಿಗೆ ಅಲ್ಲೇ ಕೊಟ್ಟ ನಾನು ಧಾರವಾಡಿಗೆ ಬಂದೆ. ಸೊ 20 days ಆದಿಂದ ನಮಗೆ ಕಳಿಸಿದ್ರು. ಸೊ ಅತುಲ್ಯನ್ ಔಟ್ಫಿಟ್ ಎಲ್ಲ ಟೋಟಲ್ ಸೇರಿಸಿ ಒಂದು 23K ಆಗಿರ್ಬೋದು. ಸೊ ಹುಡುಗ್ಯಾರ ಔಟ್ಫಿಟ್ ಆ್ಯಂಡ್ ಹುಡುಗರ ಔಟ್ಫಿಟ್ಟಿಗೆ ಭಾಳ ಡಿಫ್ರೆನ್ಸ್ ಆಗ್ತೈತಿ. ಆ್ಯಂಡ್ ದೆನ್ ವಿ ವೆಂಟ್ ಅಹೆಡ್ ವಿತ್ ದ ಗೋಲ್ಡ್ ಶಾಪಿಂಗ್. ಸೊ ಏನು ಆ ಪರಿ ನನ್ನ ಸೈಡಿಂತ್ರಂತೂ ಏನು ಗೋಲ್ಡ್ ಶಾಪಿಂಗ್ ಇರಲಿಲ್ಲ.
ಸೊ ನಾನು ಅವನಿಗೆ ರಿಂಗ್ ಹಾಕಿದ್, ಅವ ನಂಗೆ ರಿಂಗ್ ಹಾಕಿದ್ ಅರೌಂಡ್ 38,000 ಬಂತು ಪರ್ ರಿಂಗ್. ಅಲ್ಲೇ ಒಂದು 2-3 ಸಾವಿರ ರೂಪಾಯಿ ಆ ಕಡೆ ಈ ಕಡೆ ಆಗಿರಬಹುದು. ಆ್ಯಂಡ್ ಉಳ್ಕಿದೇನು ಜ್ಯುವೆಲ್ರೀಸ್ ಹಾಕಿದ್ದೆ ಅಲ್ಲ ನಾನು ಔಟ್ಫಿಟ್ಸ್ ಮೇಲೆ, ಯಾವ್ದು ಜ್ಯುವೆಲ್ರಿಗೂ ನಾ ಪೇ ಮಾಡಿಲ್ಲ. ಎವ್ರಿಥಿಂಗ್ ವಾಸ್ ರೆಂಟೆಡ್ ಆ್ಯಂಡ್ ನನ್ನ ಫ್ರೆಂಡ್ಸ್ ಕಡೆ ಇಸ್ಕೊಂಡಿದ್ದೆ ನಾನು. ಲಕ್ಕಿಲಿ ಅವ್ರದ್ದೇನು ಜ್ಯುವೆಲ್ರೀಸ್ ಇದ್ವು ನನ್ನ ಔಟ್ಫಿಟ್ಸಿಗೆ ಪರ್ಫೆಕ್ಟ್ಲಿ ಮ್ಯಾಚ್ ಆಗತ್ತೈತೆ. ನಾ ಏನು ವಿಚಾರ ಮಾಡಿದೆ ಅಂದ್ರೆ ನಾನು ಜ್ಯುವೆಲ್ರೀಸ್ ಹಾಕೊಳಂಗೇ ಇಲ್ಲ. ನಂದು ಏನೋ ಬೈ ಮಾಡಿದ್ರು, ಏನೋ ಔಟ್ಫಿಟ್ ಬೈ ಮಾಡಿದ್ರು, ನಾನು ಹಾಕೊಳೋದ ಮದ್ವೆ ಏನಾದರೂ ಫಂಕ್ಷನ್ಸ್ ಇದ್ರೆ ಅಲ್ಲೇ ಇಟ್ಟು ಮತ್ತೆ ವಾಪಸ್ ಕ್ರಾಪ್ ಟಾಪ್ ಪ್ಯಾಂಟ್ಸ್ ಹಾಕೊಂಡಾಗ ವಾಪಸ್ ಬರೋದು. ಸೊ ನಾನು ಏನೇನು ಮಿಂತ್ರನ ತರಿಸಿದ್ದೆಲ್ಲ ಅದನ್ನೆಲ್ಲ ರಿಟರ್ನ್ ಮಾಡಿದೆ, ಬಿಕಾಸ್ ಏನು ಮ್ಯಾಚ್ ಆಗತ್ತಿರಲಿಲ್ಲ, ಯೂಸ್ ಆಗತ್ತಿಲ್ಲ. ಸೊ ಆಲ್ ದ ಜ್ಯುವೆಲ್ರಿ ವಾಸ್ ರೆಂಟೆಡ್. ಸೊ ಅಲ್ಲಿ ನಾ ಭಾಳ ಸೇವ್ ಮಾಡಿ. ನೆಕ್ಸ್ಟ್ ಸಾರಿ ಬ್ಲೌಸಿಗೆ ಎಷ್ಟು ಕಾಸ್ಟ್ ಆತಂತ, ಲೈಕ್ ಸ್ಟಿಚಿಂಗ್ ಏನೇನಿತ್ತು. ಸಿಲ್ಕ್ ಸಾರಿ ಮೇಲಿನ ಬ್ಲೌಸ್ ಏನೈತಿ ನಂದು ಇನ್ನೊಂದು ಪಿಂಕ್ ಕಲರ್ ಸಾರಿ ಬಾರ್ಡರ್ ಕಲರ್ ಏನೈತಲ್ಲ ಸೇಮ್ ಹಿಂಗೈತಿ, ಅದ್ರ ಬ್ಲೌಸ್ ಪರ್ಫೆಕ್ಟ್ಲಿ ಸೆಟ್ ಆತ. ಸೊ ಅದನ್ನ ಹಾಕ್ಕೊಂಡೆ. ಸೊ ಸ್ಟಿಚಿಂಗಿಗೆ ಏನೂ ನಮಗೆ ಕಾಸ್ಟ್ ಬೀಳಿಲ್ಲ ಇದಕ್ಕೆ. ಆ್ಯಂಡ್ ಅತ್ತುಲೋರ್ ಸೈಡಿಂದ ನನಗೇನು ಸಾರಿ ಕೊಟ್ಟಿದ್ರಲ್ಲ ಅದನ್ನು ನನಗೊಂಚೂರು ಸ್ಲೈಟಾಗಿ ಬಾರ್ಡರ್ ಡಿಸೈನ್ ಮಾಡಿಸಿದ್ದೆ. ಸೊ ಡಿಸೈನ್ ಪ್ಲಸ್ ಸ್ಟಿಚಿಂಗ್ ಬಿದ್ದಿದ್ದು ನನಗೆ 3,200. ಸ್ವಲ್ಪ ಸ್ಲೀವ್ಸ್ ಹತ್ರ ಫಿಟ್ಟಿಂಗ್ ಅಷ್ಟು ಕರೆಕ್ಟ್ ಆಗಿರಲಿಲ್ಲ, ನಾನು ಕೇಳಿ ಮಾಡಿಸ್ಕೋಬೋದಾಗಿತ್ತು, ಅದನ್ನ ಮಾಡಿಸ್ಕೊಳ್ಳಿಲ್ಲ. ಸೊ ನಂದು ಪ್ರಾಬ್ಲಮ್ ಅದು. ನನ್ನ ಲಾಸ್ಟ್ ಔಟ್ಫಿಟ್ ಉಳಿದಿದ್ದ ಮೆಹಂದಿ ಔಟ್ಫಿಟ್, ಕಾಟನ್ ಸಾರಿ ತೊಗೊಂಡಿದ್ದೆ ಪ್ಯೂರ್. ಇದು ಬಿದ್ದಿದ್ದು ನಂಗೆ 3,000. ಆ್ಯಂಡ್ ಬ್ಲೌಸ್ ಸ್ಟಿಚಿಂಗ್ ನಾ 2 ಸತಿ ಮಾಡಿಸಿದೆ. ಲೈಕ್ ಒಂದು ರೆಡಿಮೇಡ್ ಬ್ಲೌಸ್ ತೊಗೊಂಡಿದ್ದೆ ಆ್ಯಂಡ್ ಈ ಬ್ಲೌಸ್ ಇದು ಒಂದು 1,000 ಬಿತ್ತು ನಂಗೆ ವಿತ್ ಮಟೀರಿಯಲ್ ಆ್ಯಂಡ್ ಸ್ಟಿಚಿಂಗ್. ಸೊ ಇದು ಹಿಂದಿನ ಕ್ಲಿಪ್ ಅವರೆಲ್ಲ ಫ್ಯಾಮಿಲಿ ಬಂದಾಗ ಜಸ್ಟ್ ವಾಂಟೆಡ್ ಟು ಶೋ ಯು ಗೈಸ್. ಸೊ ಇದು ಆ್ಯಡ್ ಮಾಡೋಕ್ಕೆ ಮಿಸ್ ಮಾಡಿದ್ದೆ, ನೋಡ್ಬೋದು. ಇಟ್ಸ್ ದೇರ್ ಕಂಪ್ಲೀಟ್ ಫ್ಯಾಮಿಲಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ವೆನ್ಯೂ ಪ್ರೈಸ್. ನಮಗೆ ವೆನ್ಯೂ ಕಾಸ್ಟ್ ಬಿದ್ದಿದ್ದು ಅರೌಂಡ್ 70K ಫಾರ್ 2 days. 1 day ಇವೆಂಟ್ ಚಾರ್ಜ್ ಪ್ಲಸ್ ವೆನ್ಯೂ ಪ್ಲೇಸ್. ಆ್ಯಂಡ್ ಸೆಕೆಂಡ್ ಡೇಗೆ ಇವೆಂಟ್ ಚಾರ್ಜ್ ಏನಿರಲಿಲ್ಲ, ನಾವು ಜಸ್ಟ್ ಸ್ಟೇ ಮಾಡತ್ತಿದ್ವಿ ಅಲ್ಲೇ. ಅತುಲಿನ ಫ್ರೆಂಡ್ಸು ಎಲ್ಲರೂ ವಿಸಿಟ್ ಮಾಡ್ಬೇಕಂತಿದ್ರು. ಸೊ ರೆಸಾರ್ಟ್ ಆದ್ರೆ ಚಲೋ ಆಗ್ತೈತಿ, ಅಲ್ಲೇ ಚಿಲ್ ಮಾಡ್ಬೋದಂತ. ಸೊ ಈ 2 days ಬುಕಿಂಗ್ ಮಾಡಿದ್ವಿ ನಾವು. ಸೊ ನೆಕ್ಸ್ಟ್ ಸಣ್ಣ ಖರ್ಚಾಲೆ ಸ್ಟಾರ್ಟ್ ಮಾಡ್ತೇನೆ ನಾನು. ಮೆಹಂದಿ ಖರ್ಚ ಎಷ್ಟಾಯ್ತು? ನಾ ಮೆಹಂದಿ ಬುಕ್ ಮಾಡಿದ್ದ ಸಿಟಿ ಶಾಪಿಂಗ್ ಸೆಂಟರ್ ಕೆಳಗಡೆ 3,000 ಪೇ ಮಾಡಿದ್ದೆ ನಾನು. ಬ್ರೈಡಲ್ ಏನಿತ್ತು 2,500 ಬಿತ್ತು. 100 ರೂಪೀಸ್ ನನ್ನ ಫ್ರೆಂಡ್ಸ್ ಏನೇನು ಹಾಕೊಂಡಿದ್ರೆ ಈ ಕಡೆ 50 ಈ ಕಡೆ 50 ಇತ್ತು. ಅವ ಸ್ವಲ್ಪ ಸರಿತಂಗೆ ಹಾಕಿರ್ಲಿಲ್ಲ. ಫಸ್ಟ್ ಥಿಂಗ್ ಇಸ್ ಅವ ಭಾಳ ಇಂಪೇಷಂಟ್ ಇದ್ದ, ಲೊಕೇಶನಿಗೆ ಕರೆಕ್ಟಾಗಿ ಬಂದಿರಲಿಲ್ಲ. ಅವನಿಗೆ ಟೈಮ್ ಹಿಡಿತು. ಸೊ ಅಲ್ಲೇ ಅವನಿಗೆ ಮೂಡ್ ಆಫ್ ಆಗಿತ್ತು. ಆ್ಯಂಡ್ ನಾನು ಕುಂದ್ರಾತಿರ್ಲಿಲ್ಲ, ಲೈಕ್ ಸಮಾಧಾನಲೆ ಐ ವಾಸ್ ಡಾನ್ಸಿಂಗ್, ಐ ವಾಸ್ ಜಂಪಿಂಗ್ ಅರೌಂಡ್. ಸೊ ಅಲ್ಲಿ ಒಂದು 2 ತಾಸು ಅಷ್ಟೇ ಕುಂದಿರ್ಬೋದು ನಾ ಮೆಹಂದಿ ಹಿಡ್ಕೊಂಡೆ. ಅದು ಮಸ್ತ್ ಇವೆಂಟ್. ಅವ ಚಾರ್ಜ್ ಮಾಡಿದ್ದು 3,000. ಇನ್ನೊಂದು 500 ರೂಪಾಯಿ ಜಾಸ್ತಿ ಇರ್ಬೋದು, ಬಟ್ ಮೆಹಂದಿ ಅಷ್ಟೊಂದೇನು ಚಲೋ ಇರಲಿಲ್ಲ. ಸೊ ಡೆಕೋರೇಷನ್ ನಾವು SP ಇವೆಂಟ್ಸ್ ಅಂತ ಬುಕ್ ಮಾಡಿದ್ದೆ. ಏನಂತಂದ್ರೆ ನಾನು ಲೈಕ್ ಇನ್ಸ್ಟಾಗ್ರಾಮ್ ಥ್ರೂ ಅವ್ರು ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾ ಹೇಳಿದ್ದೆ ಲೈಕ್ ಲೊಕೇಶನ್ ತೋರಿಸಿ ನಂಗೆ ಹಿಂಗೆ ಬೇಕು. ಏನು ಕಲರ್ಸ್ ತೋರಿಸಿಲ್ಲ, ಏನು ರೆಫರೆನ್ಸ್ ಪಿಕ್ಚರ್ ತೋರಿಸಿಲ್ಲ. ಸಮರ್ಥ್ ಅಂತ ಐ ನೋ ಹಿಮ್, ಲೈಕ್ ಹಿ ಈಸ್ ಒನ್ ಆಫ್ ದ ಕೋ-ಫೌಂಡರ್ಸ್ ಆಫ್ SP ಇವೆಂಟ್ಸ್. ಅವ ಹೇಳಿದ ನಂಗೆ ಇವೆಂಟ್ ಬಿಟ್ಕೊಟ್ಬಿಡ್ರಿ, ಪೆಂಡಾಲ್ ಇಂತ ಹಿಡಿದು ಊಟದ ಪೆಂಡಾಲ್ ಏನೇನೇನು ಡೆಕೋರೇಷನ್ ಇತ್ತು ನಾ ಮಾಡಿಸ್ಕೊಡ್ತೇನೆ ಅಂತ. ಸೊ ಫುಲ್ ನಂಬಿಕೆ ಮೇಲೆ ಬಿಟ್ಟಿದ್ದೆ ನಾ. ಏನು ಒಂದು ಲೈಕ್ ಏನೋ ಡೆಕೋರೇಷನ್ ಆಗಲಿ ಇವೆಂಟ್ ಆ ಕಡೆ ಈ ಕಡೆ ಆಗಿಲ್ಲ ಗೊತ್ತಾ, ಅಷ್ಟು ಮಸ್ತಂಗೆ ಫ್ಲಾಲೆಸ್. ಬಿಕಾಸ್ ನಾನು ನಮ್ಮಮ್ಮ ಅಷ್ಟೇ ಮಾಡತ್ತಿದ್ವಿ. ಇದು ನಮಗೆ ಟೆನ್ಷನ್ ತೊಗೊಳೋದಿರ್ಲಿಲ್ಲ, ಲೈಕ್ ಏನೋ ಅದಾಗಿಲ್ಲ ಇದಾಗಿಲ್ಲ ಏನಾರ ಆಗಲಿಲ್ಲ ಅಂತಂದ್ರೆ ಇಮಿಡಿಯೇಟ್ಲಿ ಯಾರು ಹೋಗಿ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ಭಾಳ ಎನರ್ಜಿ ಡ್ರೈನಿಂಗ್ ಇತ್ತು. ಐ ಟೋಲ್ಡ್ ಹಿಮ್ ನೀವೆಲ್ಲ ನೋಡ್ಕೋಬೇಕಂತ. ಇಷ್ಟು ಚಂದ ನೋಡ್ಕೊಂಡಿದ್ರಿ ಡೆಕೋರೇಷನ್, ಲೈಕ್ ಆನ್ ಪಾಯಿಂಟ್. ಐ ವಾಸ್ ಲೈಕ್ ವಾವ್. ಫೋಟೋಗ್ರಫರ್ ನಮಗೆ ಬಿದ್ದಿದ್ದ ಪುರುಷೋತ್ತಮ್ ಅಂತ. ಲೈಕ್ ಐ ಜಸ್ಟ್ ಗಿವ್ ಯು ಗೈಸ್ ಅ ಬ್ಯಾಕ್ ಗ್ರೌಂಡ್. ಈಗ ಅವ್ರದ್ದು ವೆಡ್ ಎಪಿಕ್ಸ್ ಅಂತ ಫೋಟೋಗ್ರಫಿ, ಕಂಪ್ಲೀಟ್ಲಿ ವೆಡ್ಡಿಂಗ್ ಫೋಟೋಗ್ರಫಿ ಆಗಲಿ ಪ್ರೀ ವೆಡ್ಡಿಂಗ್ ಶೂಟ್ ನಡ್ಕೋತಾರ. ದೇ ಕಾಸ್ಟೆಡ್ ಆಸ್ 80,000. ಸೊ ಒಂದು ವಿಡಿಯೋ ಕ್ಲಿಪ್ ಏನಿತ್ತಲ್ಲ 5 minutes ಇಂದ ಅನಿಸುತ್ತೆ. ಇಟ್ ವಾಸ್ ವಾವ್, ಬ್ಯಾಂಗ್ ಆನ್. ಅವಾಗ ನಾ ಬುಕ್ ಮಾಡಿ 2 days ಮುಂಚೆ ಬುಕ್ ಮಾಡೇನಿ. ಅವ ಹೇಳಿದ ನಂಗೆ ಟ್ರಸ್ಟ್ ಮಾಡಿ, ಲೈಕ್ ಜಸ್ಟ್ ನಂಗೆ ಟ್ರಸ್ಟ್ ಮಾಡಂತ. ಏನು ಕಾನ್ಸೆಪ್ಟ್ ಏನೋ ಪ್ಲ್ಯಾನ್ ಮಾಡಿಲ್ಲ, ಏನೂ ಇಲ್ಲ. ಬಂದ ಅವ ಯಾವಾಗ ಶಾರ್ಟ್ಸ್ ತೊಗೊಂಡಾನಂತನೂ ಗೊತ್ತಾಗಿಲ್ಲ. ನಮಗಿದು ಕಾಸ್ಟ್ ಆಗಿದ್ದು 80,000 ಕಾಸ್ಟ್ ಆಗಿದ್ದ. ಒಂದು
5 ನಿಮಿಷದ ಕ್ಯಾಂಡಿಡ್ ವಿಡಿಯೋ ಆ್ಯಂಡ್ ಎಲ್ಲ ಫೋಟೋಸು ಅವ ಡ್ರೈವ್ನಾಗ ಕೊಟ್ಬಿಟ್ಟ ನಂಗೆ. ಪ್ರಿಂಟ್ಔಟ್ಸ್ ನಾವೇನು ಮಾಡಿಸಿಲ್ಲ. ಈ ಸತಿ ಇಂಡಿಯಾಗೆ ಹೋದಾಗ ಪ್ರಿಂಟ್ಔಟ್ಸ್ ಮಾಡಿಸ್ಬೇಕು ಆ್ಯಂಡ್ ಆಲ್ ದ ಫೋಟೋಸ್ ದ್ಯಾಟ್ ಹಿ ಎಡಿಟೆಡ್. ಐ ಥಿಂಕ್ 50 ಫೋಟೋಸ್ ಎಡಿಟೆಡ್ ಕೊಟ್ಟಾನ. ವಿಡಿಯೋಗ್ರಫಿ ಮಾಡ್ಬೇಕಾದ್ರೆ ಏನು ನಿಲ್ರಿ ಅಂತ ಏನೂ ಆಗೇ ಇಲ್ಲ. ಬೆಳಗ್ಗೆ ನಾ ರೆಡಿಯಾಗಿ ಬಂದ ಕೂಡಲೇ ಅತುಲಿಂದು ನಂದು ಒಂದು ಸ್ವಲ್ಪ ಶಾರ್ಟ್ಸ್ ತೊಗೊಂಡಿದ್ದು, ಉಳ್ಕಿದ್ದೆಲ್ಲ ಕ್ಯಾಂಡಿಡ್. ಲೈಕ್ ಸ್ಟೇಜ್ ಮೇಲೆ ದ ಇವೆಂಟ್ ವಾಸ್ ಜಸ್ಟ್ ಫ್ಲೋಯಿಂಗ್, ಹಂಗೆ ವಿಡಿಯೋಸ್ ಬಂದಾವ ಅವು. ಐ ಮೀನ್ ನೀವು ನೋಡಿದ್ರಲ್ಲ, ದ್ಯಾಟ್ ವಾಸ್ ಆಲ್ ಕ್ಯಾಂಡಿಡ್, ದ್ಯಾಟ್ ವಾಸ್ ಹ್ಯಾಪ್ನಿಂಗ್. ವಿ ಡಿಡ್ಂಟ್ ಡೂ ಇಟ್ ಫಾರ್ ದ ಕ್ಯಾಮ್ರಾ, ಬಟ್ ಇಟ್ ವಾಸ್ ಸೋ ಕ್ಯಾಪ್ಚರ್ಡ್ ಸೋ ಬ್ಯೂಟಿಫುಲಿ. ಐ ಥಿಂಕ್ 3 ಡೇಸ್ನ ಕ್ಲಿಪ್ ಕೊಟ್ರು ಅವ್ರ, ಬಿಕಾಸ್ ನಾವು ಕೇರಳ ಹೊಂಟಿದ್ವಿ ವಾಪಸ್. ನಾ ಅಂದೆ ನಾ ಈಗ ತೊಗೊಂಡು ಹೋದೆ ಅಂತಂದ್ರೆ ನಾ ವಾಪಸ್ ಜರ್ಮನಿಗೆ ಹೋಗ್ತೀನಿ, ಮತ್ತು ಬರೋಕ್ಕಾಗೋದಿಲ್ಲ ಅಂತ. ಸೊ ಒಂದು 3 ದಿನದಾಗ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಕೊಟ್ರ. ನಾನು ಅತುಲ್ ನೋಡ್ಬೇಕಾದ್ರೆ ಇರೋದು ಲೈಕ್ ವಾವ್. ಸೊ ನಾವು ವೆಡ್ಡಿಂಗಿಗೂ ಅವ್ರಿಗೆ ಬುಕ್ ಮಾಡತ್ತೇವಿ ಆ್ಯಂಡ್ ಐ ಆಮ್ ಎಕ್ಸೈಟೆಡ್. ಆ್ಯಂಡ್ ಪ್ರೀ ವೆಡ್ಡಿಂಗ್ ಶೂಟು ಪ್ಲ್ಯಾನ್ ಮಾಡತ್ತೇವಿ, ಅದನ್ನು ಅವ್ರ ಕಡೆನ ಮಾಡ್ಸಾತೇವಿ. ಸೊ ಎಲ್ಲಾನು ಸ್ವಲ್ಪ ಸ್ಲೋ ಆಗಿ ಶೇರ್ ಮಾಡ್ತೀನಲ್ಲ, ಎಲ್ಲಾನು ಮುಂಚೆನೇ ಶೇರ್ ಮಾಡಿಬಿಟ್ಟೆ ಅಂದ್ರೆ ನೀವು ಆಮೇಲೆ ನನ್ನ ಬ್ಲಾಗ್ಸ್ ನೋಡ್ಬೇಕಲ್ಲ. ಸೊ ಆ್ಯಂಡ್ ಮೇಕಪ್ ಅಗೇನ್ ನಾನು ಸೋನಿಯಾ ರೆಡ್ಡಿಗೆ ಹ್ಞೂ ಅಂದೆ ಇನ್ಸ್ಟಾಗ್ರಾಮ್ನಾಗ. ವಿ ಗಾಟ್ ಇನ್ ಟಚ್. ನಂಗೆ ಅದು ಕಾಸ್ಟ್ ಬಿದ್ದಿದ್ದು 15,000. ಅದರ ಆನ್ ಪಾಯಿಂಟ್. ನಾ ಮೇಕಪ್ ಮಾಡ್ಕೊಂಡೇನಿ ಅನಿಸ್ತೇ ಇಲ್ಲ. ಲೈಕ್ ನನ್ನ ಫೇಸಿಗೆ ಹೆಂಗೆ ಸೂಟ್ ಆಗಬೇಕಲ್ಲ. ಆಸ್ ಯು ಕ್ಯಾನ್ ಸಿ, ಲೈಕ್ ನನ್ನ ಲಿಪ್ಸ್ ಭಾಳ ಸಣ್ಣ ಇದಾವೆ. ಸೊ ನನ್ನ ಲಿಪ್ಸ್ ಏನಿದಾವೆ ಹಂಗೆ ಇಟ್ಟಾರೆ, ಲೈಕ್ ನ್ಯಾಚುರಲ್. ಬೇಸ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ವೆಡ್ಡಿಂಗ್ಸಿಗೆ. ಕೇಕಿ ಮಾಡಿಬಿಟ್ಟಿರ್ತಾರೆ ಭಾಳಷ್ಟು ಜನ, ಮೆತ್ತು ಬಿಟ್ಟಿರ್ತಾರೆ, ಶೇಡ್ ಕಲರ್ ಚೇಂಜ್ ಮಾಡ್ತಾರೆ. ನೀವು ನೋಡ್ಬೋದು ನನ್ನ ಸ್ಕಿನ್ನಿಗೆ ಎಷ್ಟು ಪರ್ಫೆಕ್ಟ್ಲಿ ಸೂಟ್ ಆಗತೈತಿ. ನನ್ನ ಹೇರ್ ಸ್ಟೈಲ್ ಭಾಳ ಸಿಂಪಲ್ ಇತ್ತು, ಬ್ಯೂಟಿಫುಲ್ಲಿ 3 ಔಟ್ಫಿಟಿಗೆ ಸೂಟ್ ಆಗತ್ತಿತ್ತು. ನಾ ಔಟ್ಫಿಟ್ ಚೇಂಜಿಗೆ ಬರಾತಿದ್ದೆ ಆ್ಯಂಡ್ ದೆನ್ ಒಂದು ಹಾಫ್ ಆನ್ ಅವರ್ನಾಗ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡೆ. ಆ್ಯಂಡ್ ಶಿ ಈಸ್ ವೆರಿ ಸ್ವೀಟ್ ಆ್ಯಂಡ್ ಸೂಪರ್ ಚಿಲ್, ಕೂಲ್ ಇದಾಳಕ್ಕೆ. ಹೆಂಗೆ ಯಾವಾಗ ಕೆಲಸ ಮುಗಿಸ್ತಾಳ ಅಂತ ಗೊತ್ತಾಗಂಗಿಲ್ಲ. ನೆಕ್ಸ್ಟ್ ಬಂದಿದ್ದು ನಮ್ದು ಹಾರ, ಗಾರ್ಲ್ಯಾಂಡ್ ಹಾಕೊಂಡಿದ್ವಿ. ಅದನ್ನು ನಾವು ಬ್ಯಾಂಗ್ಳೂರ್ ಅಂತ ತರಿಸಿದ್ವಿ, ಚಿಕ್ಕಪೇಟ್ ಅಂತ. ಅವರು ನಂಗೆ ಇನ್ಸ್ಟಾಗ್ರಾಮ್ ಥ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ. ಸೊ ಒಂದು ಹಾರ ತರಿಸಿದ್ವಿ ನಾವು. 2 ಇವೆಂಟಿಗೆ ಒಂದು ಹಾರ ಇಡೋಣ, ಬಿಕಾಸ್ ಮತ್ತೇನು 2 ತರಿಸೋದು ಮ್ಯಾಚ್ ಮಾಡೋದು ಔಟ್ಫಿಟ್ಟಿಗೆ. ಒಂದು ಬೇಸಿಕ್ ತರಿಸ್ಬಿಟ್ರೆ ಮುಗಿತ. ಅದು ಬಿದ್ದಿದ್ದು ನಮ್ಗೆ 6,000 ರೂಪಾಯಿ ಬಿತ್ತು. ಸೊ ಅವರು ನಮಗೆ ಕೊರಿಯರ್ ಮಾಡಿದ್ರೆ ನಮ್ಮ ಡೀಟೇಲ್ಸ್ ಕೊಟ್ಟೆ. ನಾನು ಗಾರ್ಲ್ಯಾಂಡ್ ಚೂಸ್ ಮಾಡಿದ್ದೆ ಆ್ಯಂಡ್ ದೆನ್ ಲೊಕೇಶನ್ ಡೀಟೇಲ್ಸ್ ಕೊಟ್ಟೆ. ನೈಟ್ 3 AM ಹೋಗಿ ನಾವು ಪಿಕ್ ಮಾಡಬೇಕಾಗಿತ್ತು ಧಾರವಾಡ ಬಸ್ ಸ್ಟಾಪ್ಲೆ. ಅಗೇನ್ ಹಾರ ಎಷ್ಟು ಚಂದ ಕಾಣತ್ತಿತ್ತು. 2 ಔಟ್ಫಿಟ್ಸಿಗೆ ಮಸ್ತ್ ಅಂದ್ರೆ ಮಸ್ತ್ ಕಾಣತ್ತಿದ್ದು. ಕ್ವಾಲಿಟಿ ಆಫ್ ದಟ್ ಫ್ಲವರ್ಸ್ ವಾಸ್ ವಾವ್, ಅಮೇಝಿಂಗ್. ಸೊ ಎಲ್ಲಾನು ಪ್ಲ್ಯಾನ್ ಮಾಡಿ ಭಾಳ ವಿಚಾರ ಮಾಡಿಲ್ಲ, ಲೈಕ್ ಟ್ರಸ್ಟ್ ಮಾಡಿ ಜಸ್ಟ್ ವಿತ್ ದಟ್ ಆಕೈತಿ, ಎಲ್ಲ ಕರೆಕ್ಟ್ ಆಗ್ತೈತಿ ಅಂತ ಕೊಟ್ಟೇನಿ. ಎವ್ರಿ ಒನ್ ಡಿಡ್ ದೇರ್ ಬೆಸ್ಟ್, ವೆರಿ ಲಕ್ಕಿ. ನೆಕ್ಸ್ಟ್ ಬಂದಿದ್ದು ನಾವು ಗೆಸ್ಟಿಗೆಲ್ಲ ಬಂದಿದ್ದು ಲಾಡ್ಜ್ ಬುಕ್ ಮಾಡಬೇಕಾಗಿತ್ತು. ನಾವು ಬುಕ್ ಮಾಡಿದ್ದು ಹೊಯ್ಸಳನಾಗ ಬುಕ್ ಮಾಡಿದ್ವಿ. ಅದು ನಮಗೆ ಬಿದ್ದಿದ್ದು ಅರೌಂಡ್ 20K ಬಿತ್ತು. ಅಲ್ಲೇನು ಅಡ್ವಾಂಟೇಜ್ ಇತ್ತು ಅಂದ್ರೆ ನಮ್ಗೆ ಅವ್ರು 12 hours ಕನ್ಸಿಡರ್ ಮಾಡಂಗಿಲ್ಲ, 24 hours ಕನ್ಸಿಡರ್ ಮಾಡ್ತಾರೆ. ಸೊ ಇವತ್ತು ಈವ್ನಿಂಗ್ 4 o'clock ಚೆಕ್ ಇನ್ ಮಾಡಿದ್ರು ಅವರು ಹಿಂದಿನ ದಿನ. ನೆಕ್ಸ್ಟ್ ಡೇ 4 o'clock ಚೆಕ್ಔಟ್ ಮಾಡಿದ ಕೂಡ ನಮಗೆ 24 hours ಅಷ್ಟು ಕಾಸ್ಟ್ ಬಿತ್ತು. ವೆರಿ ರೇರ್. ಐ ಥಿಂಕ್ ಜಸ್ಟ್ 2 families ಆಫ್ಟರ್ 24 hours ಚೆಕ್ಔಟ್ ಮಾಡಿದ್ರು. ಉಳ್ಕಿದ್ವೆಲ್ಲ 24 hours ಕನ್ಸಿಡರ್ ಮಾಡಿದ್ರೆ ನಮ್ಗೆ ಒಂದು 30,000 ಬಿತ್ತಲ್ಲಿ. ವೆನ್ ಐ ವೆಂಟ್ ಟು ಪೇ ದ ಬಿಲ್ ಐ ವಾಸ್ ಶಾಕ್ಡ್. ಲೈಕ್ ಎಷ್ಟು ಕಮ್ಮಿ ಆಗ್ತಲ್ಲ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ 42K to 50K ಎಕ್ಸ್ಪೆಕ್ಟ್ ಮಾಡತ್ತಿದೆ. ಬಿಕಾಸ್ ಯೂಶ್ವಲಿ ನೀವು ಓಷನ್ ಪರ್ಲ್ ಆಗಲಿ ಯಾವ್ದಾದ್ರು ರೆಸಾರ್ಟ್ ಬುಕ್ ಮಾಡಿದ್ಕೂಡ ನಿಮ್ಗೆ ಅನಿಸ್ತೈತಿ ರೂಮ್ಸ್ ವರ್ ಗುಡ್ ಎನಫ್, ಏನು ಕಂಪ್ಲೇಂಟ್ಸ್ ಬಂದಿಲ್ಲ ನನಗೆ. ಇನ್ವಿಟೇಷನ್ ನಮಗೆ ನಮ್ದು ಪೂಜಾರಿ ಖರ್ಚು. ನಾ ಬುಕ್ ಮಾಡಿದ್ದ ಅವ್ರು ಯಾರು KCD ಗಣಪತಿ ಗುಡಿನಾಗಿರ್ತಾರಲ್ಲ ಅವ್ರ ಭಟ್ರ, ಅವ್ರ ಹೆಸರು ನನಗೆ ನೆನಪಿಲ್ಲ ಈಗ. ಸೊ ಅವ್ರದ್ದು ಬಂದು ನಮ್ದು 4,000 ಬಿತ್ತು. ಲೈಕ್ ಅವ್ರು ಚಾರ್ಜಸ್ ತೊಗೊಳಂಗಿಲ್ಲ, ಲೈಕ್ ನಿಮ್ಗೆ ಖುಷಿಲೇ ಕೊಡ್ರಿ ಅಂತಂತಾರೆ. ಸೊ ಅದ್ರಲ್ಲಿ ಅವ್ರು 2,000 ಕೊಟ್ರೆ, ನಾವು 2,000 ಕೊಟ್ರೆ 4,000 ಇದು ಮಾಡಿದ್ರೆ. ಪೂಜೆನೂ ಭಾಳ ಕ್ವಿಕ್ ಇತ್ತು, ಲೈಕ್ ಹಾಫ್ ಆನ್ ಅವರ್ನಾಗ ಮುಗಿಸ್ಬಿಟ್ವಿ. ನಮ್ದು 2 ಫ್ಯಾಮಿಲೀಸ್ಗೂ ಅಷ್ಟೊಂದೇನೋ ರಿಲೀಜಿಯಸ್ ಇಲ್ಲ ನಾವು. ಸೊ ಜಲ್ದಿ ಫಂಕ್ಷನ್ ಮುಗಿಬೇಕಾಗಿತ್ತು. ಲೈಕ್ ಪೂಜಾ ಜಲ್ದಿ ಮುಗಿಲಿಲ್ಲ ಅಂತಂದ್ರೆ ನಮ್ಗೆ ಎಲ್ಲಾನು ಡಿಲೇ ಆಗ್ತಿತ್ತು. ಸೊ ಸ್ವಲ್ಪ ಬೇಗ ಮಾಡ್ರಿ ಅಂತ ಅಂದ್ಕೊಳ್ಳಿ ಖುಷಿ ಫಂಕ್ಷನ್ನು ಲೈಕ್ ಪೂಜಾನು ಎಷ್ಟು ಆರಾಮ್ಸೆ ಹೋತಿ. ಎಲ್ಲರೂ ಏನು ಹೇಳ್ತಾರಲ್ಲ ಪೂಜಾರಿ ಅದನ್ನ ಮಾಡ್ತಾರೆ. ನೋ ಕನ್ಫ್ಯೂಷನ್. ಎಲ್ಲರೂ ಸುಮ್ಮನೆ ಕುಂದಿರ್ತಾರೆ, ಎಲ್ಲರೂ ನೋಡ್ತಾರೆ. ನಮ್ಮ ಫ್ಯಾಮಿಲಿನೂ ಸುಮ್ಮನೆ ನೋಡ್ತಾರೆ, ಅವ್ರ ಫ್ಯಾಮಿಲಿನೂ ಸುಮ್ಮನೆ ನೋಡ್ತಾರೆ. ನೋ ಗತ್ಲ, ನೋ ಕಿಟ್ರಿಲ್ಲ. ಅದ ನಮ್ಮ ಫ್ರೆಂಡ್ಸ್ ಏನಾದ್ರು ಎಲ್ಲರೂ ಎಷ್ಟು ಸೈಲೆಂಟ್ ಇದ್ದಾರೆ, ಹೀಗೆ ಕುದುರತ್ತಂದ್ರೆ ನಾವೆಲ್ಲರೂ ಹೀಗೆ ಕುದಿರ್ತೇವಿ. ಇಲ್ಲ ಪೂಜಾರಿ ಇದು ಮಾಡಂತಂದ್ರೆ ಎಲ್ಲರೂ ಇದು ಮಾಡ್ತೇವಿ, ಕೈ ಮುಗಿತೇವಿ, ಇದು ಮುಗಿತು. ಎಲ್ಲರೂ ಖುಷಿಲಿ ಬೇರೆ ಸ್ಟೇಟ್ಸ್. ಮತ್ತು ನಾವು ಬೇರೆ ಸ್ಟೇಟ್ಸ್ ಬೇರೆ ಲೈಕ್ ಕಲ್ಚರ್ಲಿ ಹಿಂಗೆ ಒಟ್ಟಿಗೆ ಬಂದು ಏನೋ ಒಂದು ಫಂಕ್ಷನ್ ಮಾಡ್ಬೇಕಾದ್ರೆ ಎಷ್ಟು ಅಡಾತಿಡಿ ಆಗ್ತಿರ್ತಾವ. ಲೈಕ್ ಒಂದೊಂದು
ಸ್ಟೇಟ್ಲಿ ಬಂದು ಒಂದೊಂದು ಊರು ಬಂದ್ರೆ ಒಂದೊಂದು ಫ್ಯಾಮಿಲೀಸ್ನ ಕೊಟ್ಟಾಗ ಶಡಾತಿ ಬರ್ತಾವೆ, ಹಂಗೇನು ಇರಲಿಲ್ಲ. ಇಟ್ ವಾಸ್ ಸ್ಮೂತ್. ಸೊ ಹಾಫ್ ಆನ್ ಅವರ್ ಅಲ್ಲ. ನಮ್ ನೆಕ್ಸ್ಟ್ ಬಂದು ಫ್ಯಾಮಿಲಿ ಶಾಪಿಂಗ್. ನಮ್ದು ಒಂದು 30,000 ಬಂತು. ನಮ್ಮ ಮಮ್ಮಿ 10,000, ಸಂಗೀತ ಒಂದು 10,000. ನನ್ನ ಚೆನ್ನಾಗಿದೆ ಅಲ್ಲ ಇಲ್ಲಿ ನಮ್ಮ ಅಣ್ಣ ಶಾಪಿಂಗ್ ಆತ. ಆ್ಯಂಡ್ ನಮ್ಮ ಅಕ್ಕಗೇನು ಶಾಪಿಂಗ್ ಮಾಡಿಸಿರ್ಲಿಲ್ಲ, ಅಕ್ಕಿನ ತೊಗೊಂಡಿದ್ದು ಮದ್ವಿಗೆ ಮಾಡಿಸ್ತೇವಿ. ಸೊ ಅಲ್ಲಿಗೆ ಇಟ್ಟಿದ್ವಿ ನಾವು. ಸೊ ಇದೆಲ್ಲ ಬಂದು ನಮ್ದು ಕಾಸ್ಟ್ ಆಯ್ತು, ಲೈಕ್ ಮೇಜರ್ ಆಗಿ. ನೆಕ್ಸ್ಟ್ ಲಾಸ್ಟ್ ಒನ್ ಏನಂತಂದ್ರೆ ಊಟದ ಖರ್ಚು ಎಷ್ಟಾತಂತ ನಾವು ಕೇಟ್ರಿಂಗಿಗೆ ಕೊಟ್ಟಿದ್ರಿ. ನಮ್ಮ ಅಮ್ಮಗೊಬ್ರು ಪರಿಚಯ ಇದ್ದಾರೆ, ಅವ್ರು ಕಾಲಿಗ್ ಥ್ರೂ. ಸೊ ಅವ್ರು ನಮ್ಮ ಅಕ್ಕನ ಮದ್ವೆಗೂ ಮಾಡಿಸಿದ್ರು. ಅದು ಬಂದು ನಮಗೆ ಒಂದು 90,000 ಬಂತು. ಸೊ ನಾವು ಬುಕ್ ಮಾಡಿದ್ವಿ, ಒಂದು 250 ಮಾಡಿದ್ವಿ. ಆಮೇಲೆ ಜಾಸ್ತಿ ಜನ ಬಂದಂಗೆ ಸೊ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ಬೇಕಾಗ್ತದೆ. ಸೊ ನಾರ್ಮಲ್ ಊಟ ಇತ್ತು, ಲೈಕ್ ಪೂರಿ, ಪನ್ನೀರ್ ಸಬ್ಜಿ ಹಂಗೆ. ಅದು ನಮಗೆ ಬಂದು 90,000 ಬಂದು. ಐ ಥಿಂಕ್ ದೀಸ್ ವರ್ ದ ಮೇಜರ್ ಎಕ್ಸ್ಪೆನ್ಸಸ್. ಯೂಶುವಲಿ ಭಾಳ ಬ್ಯೂಟಿಫುಲ್ ಆಗಿ ಕಾಣತಿತ್ತು. ನಾವು ಭಾಳ ಎಂಜಾಯ್ ಮಾಡಿದ್ವಿ. ಇಟ್ ವಾಸ್ ಸೂಪರ್ ಫನ್ ಟು ನಮ್ಮ ಫ್ಯಾಮಿಲೀಸ್ ಒಟ್ಟಿಗೆ ಬಂದು ಎಲ್ಲರೂ ಖುಷಿನಾಗಿದ್ದಾರೆ. ಡಾನ್ಸ್ ಮಾಡತ್ತಾರೆ. ನಂಗೆ ಗೊತ್ತಿಲ್ಲ, ಈಗ ನೋಡೋದು ಒಂದೇನೋ ವಿಜುವಲಿ ಇಟ್ ವಾಸ್ ಸೋ ಬ್ಯೂಟಿಫುಲ್. ನಮಗೂ ಭಾಳ ಖುಷಿ ಆಯ್ತು. ಸೊ ಇದೆಲ್ಲರೂ ನಮ್ದು ಮೇಜರ್ ಎಂಗೇಜ್ಮೆಂಟ್ ಎಕ್ಸ್ಪೆನ್ಸಸ್. ಏನಾದರೂ ಬೇರೆ ನಾ ಏನಾದರೂ ಮಿಸ್ ಔಟ್ ಮಾಡ್ಯಾನಂತ ನೀವು ಅನ್ಕೊಂಡಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ, ನಾನು ನಿಮ್ಗೆ ಇದು ಕೊಡ್ತೇನಂತ. ಎಲ್ಲಾನು ನೀವು ಹೇಳ್ರಿ. ಲೈಕ್ ನಾನು ಅಜ್ಮಾಸ್ ಹೇಳತ್ತೇನೆ ನಿಮ್ಗೆ ಹೇಳಿದ್ರ ಮೇಲೆ ನಮ್ದು ಒಂದು 7 7 to 8 lakhs ಆಗಿರ್ಬೋದು. ಅಷ್ಟು ಅನ್ಕೋತೇನೆ. ಮ್ಯಾಲಿಂದು ಏನೇನು ಆ ಕಡೆನ ಬಿಟ್ಟಿದ್ದೆ ಅಂತಂದ್ರೆ ಅಮ್ಮಗೂ ನನ್ನ ಸಣ್ಣ ಮಗಳಿಂದ ನಮ್ಮ ದೊಡ್ಡ ಮಗಳಿಂದ ಹೆಂಗೆ ಮಾಡ್ಕೊಡಿದ್ರೆ ಹಂಗೆ ಮಾಡ್ಕೊಡ್ಬೇಕಂತಿತ್ತು. ಭಾಳ ಖುಷಿ ಆಗ್ಯಾರ. ಸೊ ರಿಸೆಪ್ಷನ್ ಏನು ಇರೋದಿಲ್ಲ ಮತ್ತೀಗ. ಸೊ ಅದೇ ಸಂಬಂಧ ಮದ್ವೆ ಹಂಗೆ ನಾವು ಮುಗಿಸಿದ್ವಿ. ಐ ಹೋಪ್ ಯು ಗೈಸ್ ಯು ಗಾಟ್ ಆಲ್ ದ ಇನ್ಫಾರ್ಮೇಶನ್. ನಾನು ಬ್ಲೂ ಸ್ಯಾರಿಯಲ್ಲಿ ತೊಗೊಂಡಿರಿ ಅಂತ ಭಾಳ ಜನ ಹೇಳತ್ತಿದ್ರೆ, ನಾನು ತೊಗೊಂಡಿದ್ದೆ ಕಾಂಚನ್ನಾಗ. ದ ವಿಡಿಯೋ ಇಸ್ ಹಿಯರ್. ನಿಮ್ಗೆ ಲೈಕ್ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋನಾಗ ಸಿಗ್ತೇನೆ ಅಂತ. ಐ ಲವ್ ಯು ಆಲ್. ಬಾಯ್.